ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಮೇಡಮ್ ಬಿಡ್ರಿ, ನಾ ಬ್ಯಾಗ್ ಹಿಡ್ಕೋತೀನಿ. ಸಾಹೇಬ್ರ ಎಲ್ಲ ಒಳಗದಾರ ಅನ್ಸುತ್ತ. ಅದೇ ಕಲ್ಲಿ ನಿಂತ್ಕೊಬಿಟ್ರಿ, ಬನ್ನಿ ಒಳಗೆ. ಸಾಹೇಬ್ರೆ, ಮೊದಲನೇ ಸಾರಿ ಮನೆ ಒಳಗ್ ಬರ್ತಿದ್ದೀನಿ. ಆರತಿ ಮಾಡಿ ಒಳಗ್ ಹೋದ್ರೆ ಶೋಭೆ ಅಂತಾರೆ. ಮೇಡಮ್ ಇಲ್ಲ ಅದೆಲ್ಲ ಆಗೋದಿಲ್ಲ, ನಡ್ರಿ ಒಳಗ. ಅಲ್ಲ ಚಿಟ್ಟಣ್ಣ, ಹಾಗ ಹೋಗ್ಬಾರ್ದು. ಅದು ಈ ಮನೆಗೆ ಒಳ್ಳೇದಲ್ಲ. ನನ್ನಿಂದ ಯಾವತ್ತೂ ಈ ಮನೆಗೆ ಒಳ್ಳೇದೇ ಆಗ್ಬೇಕು. ಸಾಹೇಬ್ರೆ, ಇದು ನನ್ನ ಹಠ ಅನ್ಕೋಬೇಡಿ, ಪದ್ಧತಿ. ಈ ಮನೆಗೆ ಬೆಳ್ಕಾಗ್ಬೇಕಾದವಳು ನಾನು. ಆರತಿ ಮಾಡಿದ್ರೆ ಸುಮ್ನಕ್ಕ, ಅದ್ ಹಂಗಲ್ಲ. ಇಟ್ಟೆ ಅವ್ರು ತಮ್ಗಾಗಿ ಕೇಳ್ತಾ ಇಲ್ಲ, ಮನೆಗಾಗಿ, ಮನೆಯವ್ರು ಒಳ್ಳೇದಕ್ಕಾಗಿ ಕೇಳ್ತಾ ಇರೋದು. ಮನೆಗೆ ಬಂದಿದ್ದ ಸೊಸೆನ ಆರತಿ ಮಾಡದೆ ಒಳಗೆ ಕರ್ಕೊಂಡ್ರೆ ಪ್ರಸಾದ್ ಕುಟುಂಬಕ್ಕೂ ಅವಮಾನ. ಸುಮ್ಮನವ್ರೆ, ನೀವು ಇಲ್ಲಿಂದಲೇ ಮನೆಯವ್ರ ಬಗ್ಗೆ ಕಾಳಜಿ ತಗೋತಿದ್ದೀರಿ, ಖುಷಿ ಆಯ್ತು. ಒಂದ್ ನಿಮಿಷ ಇರಿ, ಬಂದೆ. ಅಪ್ಪ, ಅಮ್ಮ, ಅಣ್ಣ, ಅದ್ಕೆ ಅಮ್ಮ, ಸೊಸೆ ಬಂದಿದ್ದಾಳೆ, ಆರತಿ ಮಾಡಿ ಒಳಗ್ ಕರ್ಕೊಳ್ಳಿ. ಇದನ್ನೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಿದ್ಯಾ? ನನ್ನಿಂದಾಗಲ್ಲ. ಆರತಿ ತಟ್ಟೆ ರೆಡಿ ಮಾಡ್ತಿದ್ದಾರೆ, ಬರ್ತಾರೆ. ಅಮ್ಮ, ನಾ ಹೇಳಿದ್ದೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಲ್ವಾ? ದಯವಿಟ್ಟು ಸೀನ್ ಕ್ರಿಯೇಟ್ ಮಾಡ್ಬೇಡಿ, ಆರತಿ ಮಾಡಿ ಒಳಗ್ ಕರ್ಕೊಳ್ಳಿ. ಅಮ್ಮ, ನಿಮ್ಮ ಮಗನ ಭವಿಷ್ಯ ನಿಮ್ ಕೈಯಲ್ಲಿದೆ, ಪ್ಲೀಸ್ ಅಮ್ಮ. ನಾನು ಹಾಗೆ ಅನ್ಕೊಂಡಿದ್ದೆ, ಆದ್ರೆ ನೀನು. ಅಮ್ಮ. ಸಾಧನ, ನೀನ್ ಆರತಿ ಮಾಡಿ ಒಳಗ್ ಕರ್ಕೊ. ವಾಟ್? ನಾನಾ? ನಮ್ಮವ್ರಿಗೆ ನಾನು ಆರತಿ ಮಾಡಿಲ್ಲ, ಇನ್ ಅವಳಗ್ ಮಾಡ್ತೀನ? ಬೇಕಿದ್ರೆ ಒಳಗ್ ಕರ್ಕೊಳ್ಳಿ, ಇಲ್ಲ ಅಂದ್ರೆ ಹಾಗೆ ಹೋಗೋದಕ್ಕೆ ಹೇಳಿ. ಅದಕ್ಕೆ ಪ್ಲೀಸ್. ಕಮಾನ್ ತೀರ್ಥ, ನನ್ನ ಅವಳ ನಡುವಿನ ದ್ವೇಷ ನಿನಗ್ ಗೊತ್ತಿರೋದೆ, ನನಗಿದನ್ನೆಲ್ಲ ಹೇಳೋದಕ್ ಬರ್ಬೇಡ. ನೀಲಾ, ಆರತಿ ತಟ್ಟೆ ತಗೊಂಬ. ಅಮ್ಮ, ಈಗ ನೀಲ ಅವ್ರಿಗೆ ಆರತಿ ಮಾಡ್ತಾರ? ಜಾನ್ವಿ, ನೀಲಾ ಆರತಿ ತಟ್ಟೆ ತಂದ್ಮೇಲೆ ನೀನೇ ಆರತಿ ಮಾಡು. ಅಮ್ಮ, ಮುತ್ತೈದೆಯರ್ ಮಾಡ್ಬೇಕಮ್ಮ, ಜಾನು ಮಾಡಕ್ಕಾಗಲ್ಲ. ಅದು ಗೊತ್ತಿಲ್ಲದೆ ಇರೋರಲ್ಲ ಸುಮನ ಅವರು, ಅದಕ್ಕೂ ಪ್ರಶ್ನೆ ಮಾಡ್ತಾರೆ. ಪ್ಲೀಸ್, ಇಂಥ ಸಮಯದಲ್ಲಿ ಮನೆಯವರೆಲ್ಲ ಸಹಾಯ ಮಾಡಬೇಕು, ಪ್ಲೀಸ್. ಅವ್ರನ್ನ ನೀವ ತ್ರಾಸ್ನಾಗ ತಳ್ಳಿಬಿಟ್ರು ನೋಡ್ರಿ. ಅಮ್ಮ, ಪ್ಲೀಸ್ ಅಮ್ಮ.
ಸುಮ್ಮಿ ನೀನಲ್ಲಿ ಹೋದ್ ಕೂಡ್ಲೆ ನಿನ್ನ ಹೊಸ ನಿಲ್ಸಿ ಆರತಿ ಮಾಡ್ತಾರೆ. ಹಾಗಂತ ಚೆಂಡೋದ್ದಂಗೆ ಹೋಗ್ಬಿಟ್ಟು ಯಾಕಣವ ನಿಧಾನ ಪದ್ಯವ ಅಕ್ಕಿನ ಒದ್ರೆ ಅಕ್ಕಿ ಮನೆಯಲ್ಲ ಸೂರ್ಯ ಆಗ್ಬೇಕಣವ. ಆದ್ರೆ ಒದ್ದಿದ್ದು ಸೊಕ್ಕಲ್ಲಾಗ್ಲಿ ಆವೇಶದಲ್ಲಾಗ್ಲಿ ಇರಬಾರ್ದು ಕಣವ. ಸುಮ್ನವ್ರೆ ಬನ್ನಿ. ಇವ್ರು ನಮ್ಮಮ್ಮ ಪದ್ಮ ಅಂತ, ಅವ್ರು ನಮ್ಮಪ್ಪ ಕೇಶವ ಪ್ರಸಾದ್. ಸುಮ್ನವ್ರೆ ಇವ್ರ ನಮ್ಮ ಅಣ್ಣ ಜಯರಾಮ್, ಅದ್ಕೆ ಸಾಧನ. ಅಣ್ಣ ಅದ್ಕೆನು ತಂದೆ ತಾಯಿ ಸಮಾನ ಅಂತ ಹೇಳ್ತಾರೆ. ಇವ್ರ ಆಶೀರ್ವಾದನ ತಗೋಣ ಬನ್ನಿ. ಜೈ, ನನಗ್ ಮಾಡಕ್ ತುಂಬಾ ಕೆಲ್ಸ ಇದೆ, ಬಾ. ಬಂದೆ ಚೇತಾ, ಐಮ್ ಸಾರಿ. ಅದು ಇದನ್ನೆಲ್ಲ ನನ್ ಕೈ ನೋಡ್ಕೊಂಡು ಸಹಿಸ್ಕೊಂಡಿರಕ್ಕಾಗಲ್ಲ. ನನ್ನ ಮನೆಯಲ್ಲಿ ನನಗೆ ಉಸಿರುಗಟ್ಟಂಗೆ ಆಗ್ತಾ ಇದೆ. ಒಂದು ಕ್ಷಣ ನಾನು ಇಲ್ಲಿ ಇರಲ್ಲ. ಅಪ್ಪ ನಿಂತ್ಕೊಳ್ರಿ, ನನ್ ಮಾತ್ ಕೇಳಿ, ಹೋಗ್ಬೇಡಿ, ನನ್ ಮಾತ್ ಕೇಳಿ. ನೀನ್ ಎಷ್ಟು ಬೇಡ್ಕೊಂಡ್ರು ಅಷ್ಟೇ, ನಾನು ಈ ಮನೇಲಿ ಇರಲ್ಲ ಅಂದ್ರೆ ಇರಲ್ಲ. ಏನ್ ಮಾಡ್ತಿದ್ದೀರಪ್ಪ? ಕೈ ಬಿಡ. ಮಂತನದ ಮಾನ ಮರ್ಯಾದೆನೆಲ್ಲ ಬೀದಿಲ್ ಹರಾಜಾಗ್ಬಿಟ್ಟೆ. ನನ್ನನ್ನು ಅಪ್ಪ ಅಂತ ಕರೆಯೋ ಯೋಗ್ಯತೆ ನೀವು ನಿನ್ಗಿಲ್ಲ. ಅಪ್ಪ ಅಮ್ಮ ನೀನಾದ್ರೂ ಹೇಳಮ್ಮ. ಅಮ್ಮ ಅಮ್ಮ ನಾ ಹೇಳೋದೊಂದ್ಸರಿ ಕೇಳಮ್ಮ ಅಮ್ಮ, ಪ್ಲೀಸ್. ಮನೆ ಒಳಗೆ ಕಾಲಿಟ್ಟ ನನಗೆ ಮನೆ ಹೊರಟಾಯ್ತು. ಇನ್ನ ಏನೇ ನೋಡ್ಬೇಕು ಕರ್ಮ. ಸುಮನ್ ಅವರೇ ಬನ್ನಿ, ರೂಮ್ ತೋರಿಸ್ತೀನಿ. ಸಾಹೇಬ್ರೆ, ನಾನು ಬಂದಿದ್ದು ಯಾರಿಗೂ ಇಷ್ಟ ಇಲ್ಲ. ಎಲ್ಲರೂ ತುಂಬ ಕೋಪ ಮಾಡ್ಕೊಂಡಿದ್ದಾರೆ. ನನ್ನಿಂದಾಗಿ ನಿಮ್ಮಪ್ಪನ ಮನೆ ಬಿಟ್ಟು ಹೋದ್ರು. ನೋ, ನೀವ್ ಅಳ್ಬಾರ್ದು. ನೀವ್ ಹತ್ರ ನಮ್ಮ ಮನೆಗೆ ಒಳ್ಳೇದಾಗಲ್ಲ. ಅಪ್ಪ ಕೋಪ ಮಾಡ್ಕೊಂಡು ಹೋಗಿದ್ದಾರೆ ಅಷ್ಟೇ. ಅವ್ರಿಗೆ ಮನೇನ ಅಮ್ಮನ ಬಿಟ್ಟಿರಕ್ಕಾಗಲ್ಲ, ಬರ್ತಾರೆ. ಆದ್ರೂ ಇದ್ರ ಬಗ್ಗೆ ನಾವು ಆಲ್ರೆಡಿ ಚರ್ಚೆ ಮಾಡಿದೀವಿ. ಇದನ್ನ ತುಂಬಾ ಮನ್ಸಿಗೆ ಹಾಕೋಬೇಡಿ. ಬನ್ನಿ, ರೂಮ್ ತೋರಿಸ್ತೀನಿ. ಹೌದಾ? ಬರಕತ್ತಾರ? ಅಯ್ಯೋ ಬಂದ್ಬಿಟ್ರು. ಸಾಹೇಬ್ರ ಚೀಫ್ ಮಿನಿಸ್ಟರ್ ಬರಕತ್ತಾರ. ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಸುಮ್ಮನವ್ರು ಅಳ್ಬೇಡಿ, ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಬನ್ನಿ. ಮುಖ್ಯಮಂತ್ರಿಗಳು ಇಲ್ಲಿ ಯಾಕೆ ಬಂದ್ರು? ಗೊತ್ತಿಲ್ರಿ ಸಾಹೇಬ್ರ, ಸಚಿವರು ಕರ್ಕೊಂಡ್ ಬಂದಿರ್ಬೇಕು. ರಿಪೋರ್ಟರ್ಸ್ ಬೇರೆ ಇದ್ದಾರೆ.
ಸುಮ್ಮನವ್ರೆ ಬನ್ನಿ. ವೆಲ್ಕಮ್ ಸರ್. ನಮಸ್ತೆ ಸರ್. ಏನಪ್ಪಾ ಮದುಮಗ, ಚೆನ್ನಾಗಿದೆಯಾ? ಸರ್, ನೀವು ನಮ್ಮ ಮನೆಗೆ ಬಂದಿರೋದು ನಮ್ಮ ಅದೃಷ್ಟ. ಬರ್ಲೇಬೇಕಲ್ಲಪ್ಪ, ಅಂಥ ಪರಿಸ್ಥಿತಿನ ನಿರ್ಮಾಣ ಮಾಡ್ಬಿಟ್ಟಿದ್ದೆ ನೀನು. ತೀರ್ಥ, ಗೆದ್ಬಿಟ್ಟೆ ಕಣಯ್ಯ ನೀನು. ಕರ್ನಾಟಕದ ಮನೆಯವರ ಮನಸ್ಸನ್ನು ಗೆದ್ದುಬಿಟ್ಟೆ. ತುಂಬಾ ಖುಷಿ ಆಯ್ತಪ್ಪ. ಅಬ್ಬಬ್ಬಾ, ಎಂಥ ಎದುರಿಟ್ಕೊಟ್ಟೆ ನೀನು. ನಾನು ಹೀಗಾಗತ್ತೆ ಅಂತ ಖಂಡಿತ ನಿರೀಕ್ಷೆ ಮಾಡಿರ್ಲಿಲ್ಲ. ಟಿವಿ ನೋಡ್ತಾ ಕೋಪದಲ್ಲಿ ಕೂತಿದ್ದ ನಾನೇ ದಿಢೀರಂತ ಮೇಲೆ ಕೆದ್ದುಬಿಟ್ಟೆ. ನೀನು ಕೇವಲ ನಿನ್ನ ಮಾನನ್ ಮಾತ್ರ ಕಾಪಾಡ್ಕೊಳ್ಳಿಲ್ಲ, ಪಕ್ಷದ ಮಾನ ಕಾಪಾಡ್ದೆ, ಪಕ್ಷದ ಘನತೆನ ಎತ್ತಿಡ್ದೆ. ನಿನ್ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಅನಿಸ್ತಿದೆ ತೀರ್ಥ. ನಿಮ್ಗಾದಷ್ಟೇ ಆಘಾತ ಆಶ್ಚರ್ಯ ಮನೆಯವ್ರಿಗೂ ಆಗಿದೆ ಸರ್. ನಮಸ್ಕಾರಮ್ಮ. ನೋಡಿಮ್ಮ, ನಮ್ಮ ತೀರ್ಥ ಇಡೀ ರಾಜ್ಯ ಮೆಚ್ಚುವಂಥ ಕೆಲಸ ಮಾಡಿ ಎಲ್ರಿಗೂ ಮಾದರಿ ವ್ಯಕ್ತಿ ಆಗಿದ್ದಾನೆ. ನೀವೆಲ್ಲ ಇವನ್ ಬಗ್ಗೆ ಹೆಮ್ಮೆ ಪಡಬೇಕು. ಸರ್, ಇಲ್ಲೇ ಯಾಕೆ ನಿಂತಿದ್ದೀರಾ? ಪ್ಲೀಸ್ ಒಳಗ್ ಬನ್ನಿ. ತೀರ್ಥ, ಒಳಗ್ ಕರ್ಕೊಂಬಪ್ಪ. ಸುಮನ್ ಅವರೇ, ಮುಖ್ಯಮಂತ್ರಿಗಳು ಇವರು ನಂಗೆ ತಂದೆ ಸಮಾನ. ಇವ್ರ ಆಶೀರ್ವಾದನು ತಗೋಣ. ದೀರ್ಘ ಸುಮಂಗಲಿ ಭವ, ಚಿರಂಜೀವಿ ಭವ, 100 ಕಾಲ ಚೆನ್ನಾಗಿ ಬಾಳಿ ಬದುಕಿ. ಬನ್ನಿ ತೀರ್ಥ. ಒಂದ್ ಬೈಟ್ಸ್ ಬೇಕು. ಸರಿ, ನಮ್ಮ ಪಕ್ಷ ನ್ಯಾಯ, ನೀತಿ, ಧರ್ಮ, ಸಂವಿಧಾನ ಈ 4 ಆಧಾರ ಸ್ತಂಭಗಳ ಮೇಲೆ ನಿಂತಿವೆ. ನಮ್ಮ ಪಕ್ಷದಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತ, ಪ್ರತಿಯೊಬ್ಬ ಕಾರ್ಪೊರೇಟರ್, ಶಾಸಕ, ಸಚಿವರು ನ್ಯಾಯಯುತವಾಗಿ ಜೀವನ ನಡೆಸ್ತಾ ಇದ್ದಾರೆ. ನಾವ್ಯಾರೂ ಇಲ್ಲಿ ತೋರಿಕೆಗಾಗಿ ರಾಜಕೀಯ ಮಾಡ್ತಾ ಇಲ್ಲ. ನಮ್ಮ ತೀರ್ಥ ಸುಮನಾ ಅವ್ರನ್ನ ಮದುವೆ ಆಗಿರೋದೇ ಇದಕ್ಕೊಂದು ಉತ್ತಮವಾದ ಸಾಕ್ಷಿ. ತೀರ್ಥ ಅಂತ ಪ್ರಾಮಾಣಿಕ ನಾಯಕರು ಇರೋದ್ರಿಂದ ನಮ್ಮ ಪಕ್ಷ ಜನಾನುರಾಗಿ ಪಕ್ಷ ಅಂತ ಹೆಸರು ಮಾಡಿದೆ. ಥ್ಯಾಂಕ್ ಯು ಸರ್. ಸರ್ ಒಂದು ಫೋಟೋ. ಖಂಡಿತವಾಗ್ಲು. ತೀರ್ಥ ಬಾಪ.